ಎಸ್ ನಮ್ಮ ಜೊತೆ ಬೀದರ್ನ ರಿಪೋರ್ಟರ್ ಶಿವಯ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವಯ್ಯ, ಸದ್ಯ ಬೀದರ್ನಲ್ಲಿ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಎಸ್ ಅಖಿಲೇಶ್, ಎಲ್ರು ಪ್ರಾರ್ಥನೆ ಮಾಡ್ಕೊಂಡಿದ್ರು ಆ ರೀತಿ ಈಗಾಗಲೇ RCB ಫೈನಲ್ಗೆ ಲಗ್ಗೆ ಇಟ್ಟಿರುವಂತದ್ದು. ಏನೆಲ್ಲೇ ಬೀದರ್ನಲ್ಲಿ ಯುವಕರಾಗಿರ್ಬೋದು, ಎಲ್ಲಾ ರೀತಿ ಸ್ಪೋರ್ಟ್ಸ್ ಪ್ರಿಯರ್ ಎಲ್ಲರೂ ಕೂಡ ಈಗ ಸೆಲೆಬ್ರೇಷನ್ ಮಾಡ್ತಾ ಇರುವಂತದ್ದು. ಬೀದರ್ ನಗರದ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಈಗ ಯುವಕರು ಪಟಾಕಿಯನ್ನ ಸಿಡಿಸಿ ಸೆಲೆಬ್ರೇಷನ್ ಮಾಡ್ತಾ ಇರುವಂತದ್ದು. ಬೀದರು, ಬಸವ ಕಲ್ಯಾಣ ಮತ್ತು ಹುಮ್ನಾಬಾದ್ ನಲ್ಲಿ ಕೂಡ RCB ಫೈನಲ್ಗೆ ಹೋಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಸೆಲೆಬ್ರೇಷನ್ ಜೋರಾಗಿರುವಂತದ್ದು ಬೀದರ್ ನಲ್ಲಿ. ಅಖಿಲೇಶ್, ಎಸ್, ಧನ್ಯವಾದಗಳು ಶಿವಯ್ಯ ತಮ್ಮೆಲ್ಲ ಮಾಹಿತಿಗೆ. ಎಸ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ತುಮಕೂರಿನ ನಮ್ಮ ರಿಪೋರ್ಟರ್ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ತುಮಕೂರಿನಲ್ಲಿ RCBಯ ಹವಾ ಗೆದ್ದಿದ ಸೆಲೆಬ್ರೇಷನ್ ಹೆಂಗಿದೆ? ಎಸ್, ನನ್ನ ಧ್ವನಿ ಕೇಳಿಸ್ತಿದೆ ಯೋಗೇಶ್? ಅಖಿಲೇಶ್, ತುಮಕೂರಿನಲ್ಲೂ ಕೂಡ ಸಾಕಷ್ಟು ಸಂಭ್ರಮ ಮಾನ್ಯ ಮಾಡಿದೆ. ಯಾಕೆಂದ್ರೆ ಬೆಳಗಿನ ಕಳೆದ ಕೆಲವಾರು ದಿನಗಳಿಂದ RCB ಗೆಲುವಿಗೆ ಸಾಕಷ್ಟು ಜನರು ಪ್ರಾರ್ಥನೆ ಮಾಡ್ತಾ ಇದ್ರು, ಈ ಸಾರಿ ಗೆಲ್ಲಿ RCB ಅಂತ. ಈಗ ಫೈನಲ್ ಹಂತಕ್ಕೆ ಬಂದಿರೋದ್ರಿಂದ ಸಾಕಷ್ಟು ಸಹಜವಾಗಿ ತುಮಕೂರಲ್ಲೂ ಮನೆ ಮಾಡಿದೆ. ಯಾಕಂದ್ರೆ ಇಲ್ಲೂ ಕೂಡ ತುಮಕೂರಲ್ಲೂ ಸಾಕಷ್ಟು ಕ್ರಿಕೆಟ್ ಪ್ರೇಮಿಗಳು, ಅದರಲ್ಲೂ ಹೆಚ್ಚಾಗಿ RCB ಪ್ರೇಮಿಗಳು ಹೆಚ್ಚಾಗಿ ಇದ್ದಾರೆ. ಯಾಕಂದ್ರೆ ಎಷ್ಟೇ ಬಾರಿ ಸೋತರು ಕೂಡ ಅದ್ರ ಜೊತೆಗೆ ನಿಂತ್ಕೊಂಡು ಜೈಕಾರ ಹಾಕಿ ಪ್ರತಿ ಸಾರಿ ಬರಬೇಕು, ಯಾವುದೇ ಮ್ಯಾಚ್ ಆರಂಭ ಆದಾಗಲೂ ಕೂಡ ಅವರು ಈ ಸ್ವಾಗತ ಮಾಡ್ತಾ ಇದ್ರು. ಈ ಸಾರಿ ಗೆಲ್ಲಿ ಅಂತ ಜೈಕಾರನ ಆಗ್ತಿದ್ರು. ಹಾಗಾಗಿ ಸಹಜವಾಗಿ ತುಮಕೂರು ಕೂಡ ಈ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ಅಖಿಲೇಶ್, ಜೊತೆಲಿ ಯಾವೆಲ್ಲ ಭಾಗದಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ತುಮಕೂರಿನಲ್ಲಂತ? ಈಗ ಸದ್ಯಕ್ಕೆ ತುಮಕೂರು ನಗರ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಈ ಸಂಭ್ರಮಾಚರಣೆ ಮಾಡ್ತಾರೆ. ಯಾಕಂದ್ರೆ ಇದು ಕೇವಲ ಸಿಟಿಗಲ್ಲ, ಹಳ್ಳಿಯಲ್ಲೂ ಕೂಡ ಈ ಮ್ಯಾಚ್ ನ ಭರ್ಜರಿ ಅಷ್ಟು ಸೌಂಡ್ ಮಾಡಿದೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮದೇ ರೀತಿಯಲ್ಲಿ, ಅಂದ್ರೆ ಈ 4 ಜನ ಸೇರ್ಕೊಂಡು ಕ್ರಿಕೆಟ್ ಪ್ರೇಮಿಗಳು ಮತ್ತಷ್ಟು ಗುಂಪುಗಳು ಸೇರ್ಕೊಂಡು ಸಹಜವಾಗಿ ಸಂಭ್ರಮನ ಆಚರಿಸ್ಕೊಳ್ತಾ ಇದ್ದಾರೆ. ಅಖಿಲೇಶ್, ಎಸ್, ಧನ್ಯವಾದಗಳು ಯೋಗೇಶ್ ತಮ್ಮೆಲ್ಲ ಮಾಹಿತಿಗೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ದಾವಣಗೆರೆಯ ರಿಪೋರ್ಟರ್ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಸದ್ಯ RCB ತನ್ನ ಕನಸನ್ನ ನನಸಾಗೋದಕ್ಕೆ ಇನ್ನು ಒಂದು ಹೆಜ್ಜೆ ಇದೆ. ಸದ್ಯ ಇವತ್ತಿನ ಗೆಲುವಿನ ಬಗ್ಗೆ ಹೆಂಗಿದೆ ದಾವಣಗೆರೆಯಲ್ಲಿ ಸೆಲೆಬ್ರೇಷನ್ ಅಂತ? ಅಖಿಲೇಶ್, ಈಗ ದಾವಣಗೆರೆಯಲ್ಲಿ ತುಂಬಾನೇ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ನಡೀತಿದೆ. ಯಾಕಂತಂದ್ರೆ ಈಗ ಮೊದಲ ಬಾರಿಗೆ ಅಂದ್ರೆ 2009, 11 ಮತ್ತು 16 ನಂತರದಲ್ಲಿ 2025 ಅಂದ್ರೆ 18ನೇ ವರ್ಷದಲ್ಲಿ ಕೊಹ್ಲಿ ಅವ್ರದ್ದು ಜೆರ್ಸಿ ನಂಬರ್ ಏನಿದೆ, ಸೊ ಆ ಸಂದರ್ಭದಲ್ಲಿ ಈಗ ದಾವಣಗೆರೆಯಲ್ಲಿ ಕೂಡ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ನಡೀತಾ ಇದೆ. ಯಾಕಂತಂದ್ರೆ ಈ RCB ಈ ಬಾರಿ ಕಪ್ ಅನ್ನ ಗೆಲ್ಲುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ಕೂಡ ಇಲ್ಲಿ ಜನರಿಗೆ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಪ್ರಮುಖವಾಗಿ ಫಸ್ಟ್ ಕ್ವಾಲಿಫೈನಲ್ಲಿ ಕೂಡ ಈಗ ಪಂಜಾಬ್ ವಿರುದ್ಧವಾಗಿ ಅದು 101 ರನ್ ಅನ್ನ ಕಟ್ಟಾಕಿ ನಂತರದಲ್ಲಿ ಕೇವಲ 10 ಓವರ್ ಒಳಗಡೆನೆ ಇಡೀ ಪಂಜಾಬ್ ಅನ್ನ ಕಟ್ಟಾಕಿ ಗೆಲುವನ್ನ ಪಡೆದಿದೆ. ಸೊ ಆ ಹಿನ್ನೆಲೆಯಲ್ಲಿ ಇನ್ನೇನು ಗೆಲುವಿಗೆ ಒಂದೇ ಹೆಜ್ಜೆ ಬಾಕಿ ಇರುವ ಹಿನ್ನೆಲೆಯಲ್ಲಿ ಈಗ ದಾವಣಗೆರೆಯಲ್ಲಿ ಕೂಡ ದೊಡ್ಡ ಮಟ್ಟದ ಸೆಲೆಬ್ರೇಷನ್, ಅಂದ್ರೆ ಎಲ್ಲಾ RCB ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಇಡೀ ಬೈಕ್ ರ್ಯಾಲಿ ಮುಖಾಂತರವಾಗಿ ದಾವಣಗೆರೆ ಸುತ್ತಲೂ ಕೂಡ ರೌಂಡ್ ಹೊಡೆಯುವುದರ ಮುಖಾಂತರವಾಗಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಅಖಿಲೇಶ್, ಎಸ್, ಧನ್ಯವಾದಗಳು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ. Ha ha ha!
ಎಸ್ ಸದ್ಯ ಈಗ ಗಮನಿಸ್ತಾ ಇದೀವಿ, ಪುಟ್ಟ ಮಕ್ಕಳು ಕೂಡ RCBಯ ಈ ಗೆಲುವನ್ನ ಎಷ್ಟರ ಮಟ್ಟಿಗೆ ಸಂಭ್ರಮಿಸಿ ನೋಡಿ. ದೊಡ್ಡವ್ರು ನೋಡೋದು ಬೇರೆ, ದೊಡ್ಡವ್ರು ಸೆಲೆಬ್ರೇಟ್ ಮಾಡೋದು ಅಂತಾರೆ, ಆದ್ರೆ ಪುಟ್ಟ ಮಕ್ಕಳು ಕೂಡ RCB ಗೆದ್ದಿದೆ ಅನ್ನುವಂತ ಖುಷಿ, ಆ ಸಂಭ್ರಮ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಎಸ್ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ರಿಪೋರ್ಟೆ ಅವರ ದುರ್ದುಂಡಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಸದ್ಯ ಯಾವ ರೀತಿಯಾಗಿ RCBಯ ಈ ಗೆಲುವಿನ ಸೆಲೆಬ್ರೇಷನ್ ಸಾಗ್ತಾ ಇದೆ ಅಂತ? ಎಸ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸಂಪರ್ಕ ಕಡಿತ ಆಗಿದೆ. ಒಟ್ನಲ್ಲಿ ಈಗ ಎಲ್ಲೆಡೆ ಸದ್ಯ RCBಯ ಸೆಲೆಬ್ರೇಷನ್ ಒಂದೇ ಘೋಷ, ಈ ಸಲ ಕಪ್ ನಮ್ದೆ. ಯಾಕಂದ್ರೆ ಒಂದು ಮೆಟ್ಟಿಲಿದೆ, ಒಂದೇ ಒಂದು ಮೆಟ್ಟಿಲಿನಿಂದ ಮುಂದೆ ಕಪ್ ಯಾರಿಗಾಗುತ್ತೆ? RCBಗೆ ಆಗೋದು. ಯಾಕಂದ್ರೆ ಈ ಬಾರಿಯ ಫಾರ್ಮು, ಆಟ, ಯಾಕಂದ್ರೆ ಇವತ್ತೆಲ್ಲಾದ್ರೂ RCB ಸೋತಿದ್ರೆ ಮತ್ತೊಂದು ಚಾನ್ಸ್ ಇತ್ತು. ಬಟ್ RCB ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ಟಾಸ್ ಗೆದ್ದು ಅದಾದ್ಮೇಲೆ ಆಲ್ಔಟ್ ಮಾಡಿ ಈಸಿ ಟಾರ್ಗೆಟ್ ಅನ್ನ ಚೇಸ್ ಮಾಡಿ ಭರ್ಜರಿಯಾಗಿ ಗೆದ್ದು ಬೀಗಿದೆ. ಈ ಮೂಲಕವಾಗಿ ಸದ್ಯ 9 ವರ್ಷಗಳ ಬಳಿಕ ಈ ರೀತಿಯಾಗಿ ಪಾದಾರ್ಪಣೆ ಮಾಡಿರೋದು. ಸದ್ಯ ಎಲ್ಲೆಡೆ ಸೆಲೆಬ್ರೇಷನ್ ಜೋರಾಗಿದೆ, ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಎಲ್ಲೆಡೆ. ಒಂದು ಕಡೆ ರೋಡಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಹಾಡು ಹಾಡ್ಕೊಂಡು, ಡ್ಯಾನ್ಸ್ ಮಾಡಿಕೊಂಡು. ಮತ್ತೊಂದು ಕಡೆಯಲ್ಲಿ ಪಾಪ ಸಣ್ಣ ಮಕ್ಕಳು ಮನೆ ಮುಂದೆ TV ನೋಡ್ತಾನೋ RCB ಗೆಲ್ತು ಅನ್ನೋ ಸೆಲೆಬ್ರೇಟ್ ಮಾಡ್ತಿದ್ದಾರೆ.